So yeah, after so long time, welcome back to my channel. ನಾನು ನಿಮ್ಮ ಶ್ರೀ ಯಶಸ್ವಿನಿ ಶೆಟ್ಟಿ. So calmness, peace, because I am staying in my PS right now. That's nothing but patience, prayer, peace. Okay, forget it. It's been long time since ನಾನು ವಿಡಿಯೋ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದು ರೀಲ್ಸ್ ಆರ್ ಎನಿ ಸಾರ್ಟ್ಸ್ ಆಫ್ ಕಂಟೆಂಟ್. ಯಾ, ದ ಥಿಂಗ್ ಈಸ್, ಇದು ನನಗೆ ಟೈಮ್ ಪಾಸ್ ಅಲ್ಲ. ಇಟ್ ಈಸ್ ಮೈ ವರ್ಕ್, ಇಟ್ ಈಸ್ ಮೈ ಪ್ಯಾಷನ್, ಆ್ಯಂಡ್ ವಾಟ್ ಐ ಬಿಲೀವ್ ಇಸ್ it's something I really wanted to do and I really love to do. I love speaking in front of camera. I love doing contents and I love doing vlogs. It may be about uh, something random, or maybe about family. And you people love that when I do family vlogs. And most of the people ನನಗೆ ತುಂಬ ಜನ ಏನು ಕೇಳ್ತೀರಾ ಅಂದರೆ, ಹೌದು ಕಂಟೆಂಟ್ ತುಂಬ ಜನ ಕೇಳ್ತೀರಾ, ಬಟ್ ತುಂಬ ಜೆನ್ಯೂನ್ ಆಗಿರೋ ಫಾಲೋವರ್ಸ್ ತುಂಬ ನನಗೆ ಏನು ಮೆಸೇಜ್ ಮಾಡಿ ಕೇಳ್ತೀರಾ ಅಂತ ಅಂದರೆ, ಫ್ಯಾಮಿಲಿ ವ್ಲಾಗ್ಸ್ ಮಾಡಿ, ನಮಗೆ ಇಷ್ಟ ನಿಮ್ಮ ಫ್ಯಾಮಿಲಿ ವ್ಲಾಗ್ಸ್, ನೀವು ಹಬ್ಬಗಳು ಮಾಡ್ತೀರಾ, ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗ್ತೀರಾ, ಆ ಥರ ಎಲ್ಲ ವ್ಲಾಗ್ಸ್ ಮಾಡಿ ಅಂತ. ಖಂಡಿತವಾಗಿ ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ ಆ್ಯಂಡ್ ಇರ್ತೀನಿ ಕೂಡ. ಬಟ್ ಆ ಥರ ಸಮಯ ಸಿಗಬೇಕು ಆ್ಯಂಡ್ ಆ ಥರ ಸಿಚುಯೇಷನ್ ಬಿಲ್ಡ್ ಆಗಬೇಕು ಆ್ಯಂಡ್ ಆ ಥರ ಅಟ್ಮಾಸ್ಫಿಯರ್ ಇರಬೇಕು. ಸೊ ದಟ್ಸ್ ವಾಟ್ ಐ ಥಿಂಕ್. ಸೊ ಅದಕ್ಕೋಸ್ಕರ ಐ ಕುಡ್ ನಾಟ್ ಕಮ್ ಅಪ್ ವಿತ್ vlogs, because the thing is, I don't want to come up with the videos with this fake laughs like ha 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 and all. Whatever I do, I want to be genuine at that. So I think I'm taking my time, and it's completely all right for people to take time at some point in life. That's what I'm doing now. ಆ್ಯಕ್ಚುಲಿ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಅಣ್ಣನ ಮ್ಯಾರೇಜ್ ವ್ಲಾಗ್ ಆಗಿರಬೇಕಿತ್ತು, ಅಂದರೆ ನನ್ನ ಕಸಿನ್ ಬ್ರದರ್ ಮ್ಯಾರೇಜ್ ವ್ಲಾಗ್ ಆಗಿರಬೇಕಿತ್ತು. ನಿಜ ಹೇಳ್ತೀನಿ, ಐ ಸ್ಟಾರ್ಟೆಡ್ ಡೂಯಿಂಗ್ ದ ವ್ಲಾಗ್ ಛತ್ರಕ್ಕೆ ಹೊರಡ್ತಾರಲ್ಲ ಮನೆಯಿಂದ, ಅವಾಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಮನೇಲಿ ಅರ್ಶಿನ ಶಾಸ್ತ್ರ ಮಾಡ್ತಾರೆ ಸಿಂಪಲ್ಲಾಗಿ, ಅದೂ ಸಹ ನಾನು ರೆಕಾರ್ಡ್ ಮಾಡಿದ್ದೆ. ಬಟ್ ಏನಂತ ಗೊತ್ತಿಲ್ಲ, ಐ ಕುಡ್ ನಾಟ್ ಡೂ ಇಟ್ ಕಂಪ್ಲೀಟ್ಲಿ. ಬಟ್ ನಾನು ಏನೋ ಛತ್ರಕ್ಕೆ ಹೋದ್ಮೇಲೆ ಅದೇನೋ ಗೊತ್ತಿಲ್ಲ, ಅರ್ಜೆಂಟಲ್ಲೋ ಏನೋ ಅಥವಾ ರೆಡಿ ಆಗೋ ಇದರಲ್ಲೋ ನಾನು ಕಂಪ್ಲೀಟಾಗಿ ಮರ್ತುಬಿಟ್ಟೆ ದಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಾನು ಯಾವಾಗ ರಿಯಲೈಸ್ ಮಾಡಿಕೊಂಡೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಅದನ್ನು ಕಂಟಿನ್ಯೂ ಮಾಡಿಲ್ಲ ಅಂದರೆ ಮದುವೆ ಎಲ್ಲ ಮುಗಿದು, ನಾವು ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗ್ತಾಯಿದ್ವಿ. ಊರಿಗೆ ಹೋಗ್ಬೇಕಾದ್ರೆ ಐ ವಾಸ್ ಲೈಕ್, ಅಯ್ಯೋ ನಾನು ವ್ಲಾಗೇ ಮಾಡಲಿಲ್ಲ. ಏನೇ ಫೋಟೋಸ್ ಮದುವೆಲಿ ತೊಗೊಂಡಿದ್ರು, ಇಟ್ ವಾಸ್ ವಿತ್ ಮೈ ಬ್ರದರ್ಸ್ ಫೋನ್ ಆ್ಯಂಡ್ ವಿತ್ ಮೈ ಸಿಸ್ಟರ್ಸ್ ಫೋನ್. ಅದು ಬಿಟ್ಟರೆ, ಬಿಕಾಸ್ ಇಬ್ರದ್ದು ಐಫೋನ್ ಆಗಿತ್ತು, ಸೊ ಅವ್ರ ಫೋನಲ್ಲಿ ಏನು ಫೋಟೋಸ್ ಇದೆ ಅಷ್ಟು ಮಾತ್ರ ಫೋಟೋಸ್. ಅದು ಬಿಟ್ಟು ನನ್ನ ಫೋನಲ್ಲಿ ಒಂದು ಸೆಲ್ಫಿ ಕೂಡ ಇಲ್ಲ. ನಾನು ನೈಟ್ ಏನು ಡ್ರೆಸ್ ಹಾಕಿದೆ, ಮಾರ್ನಿಂಗ್ ಏನು ಡ್ರೆಸ್ ಹಾಕಿದೆ, ಬಿಕಾಸ್ ಐ ಸ್ಟ್ರಗಲ್ಡ್ ಸೋ ಮಚ್ ಫಾರ್ ಮೈ ಔಟ್ಫಿಟ್ಸ್. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನೇ ಮಾಡ್ತೀನಿ, ಬಿಕಾಸ್ ಇಟ್ ವಾಸ್ ಸಚ್ ಅ ಬ್ಯಾಡ್ ಸಿಚುಯೇಷನ್. ನನಗೆ ಅದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಐ ವಿಲ್ ಡೂ ದಟ್ ಥಿಂಗ್ ಕಂಪ್ಲೀಟ್ಲಿ ಆ್ಯಸ್ ಅ ವಿಡಿಯೋ. ನೈಟ್ ಏನಾಗೋಯ್ತು ಅಂದರೆ, ಛತ್ರದ ಒಳಗೆ ನಮ್ಗೆ ಅಲೋ ಮಾಡಲಿಲ್ಲ ಡಾನ್ಸ್ ಮಾಡೋಕ್ಕೆ. ಇಟ್ ವಾಸ್ ಲೈಕ್, ಇಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಡಾನ್ಸ್ ಲೌಡ್ ಮ್ಯೂಸಿಕ್ ಹಾಕ್ಕೊಂಡೆಲ್ಲ ಮಾಡೋಂಗಿಲ್ಲ ಅಂತೆಲ್ಲ. ಬಟ್ ವಿ ಕಸಿನ್ಸ್, ಫ್ಯಾಮ್ಲಿ ಎಲ್ಲರೂ ಅಷ್ಟೇ ಫುಲ್ ಜೋಶಲ್ಲಿದ್ವಿ, ಇಲ್ಲ ಏನೇ ಆದರೂ ನಾವು ಡಾನ್ಸ್ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ವಾಟ್ ಎವ್ರಿ ಒನ್ ಡಿಡ್ ವಾಸ್, ಎಲ್ಲ ಕಾರು, ಫ್ಯಾಮ್ಲಿಯಲ್ಲಿ ಯಾರ್ಯಾರ್ದು ಕಾರಿದೆ ಎಲ್ಲ ಕಾರ್ನು ಒಂದು ಸೆಂಟರ್ ಸ್ಪಾಟ್ ಥರ ಡಾನ್ಸ್ ಮಾಡೋಕ್ಕೆ ಎಲ್ಲ ಕಾರ್ನು ಸ್ಟಾರ್ಟ್ ಮಾಡಿಬಿಟ್ಟು ಸರ್ಕಲ್ ಥರ ನಿಲ್ಲಿಸಿ, ಎಲ್ಲ ಕಾರ್ದು ಲೈಟ್ಸು ಎಲ್ಲ ಆನ್ ಮಾಡಿ, ಆಮೇಲೆ ಎಲ್ಲ ಕಾರಲ್ಲೂ ಒಂದೇ ಥರ ಅಟ್ ಎ ಟೈಮ್ 1 ಸೆಕೆಂಡು ಮಿಸ್ ಮಾಡ್ದಂಗೆ ಮ್ಯೂಸಿಕ್ ಪ್ಲೇ ಮಾಡಿ ಸ್ಪೀಕರಲ್ಲಿ ವಿ ಡಾನ್ಸ್ಡ್ ಲೈಕ್ ಸಖತ್ತಾಗಿ. that was one memorable thing ಮನು ಮದುವೆಲಿ we did. So these are the things you have to
ಚೆರಿಷ್ ಇನ್ ಯರ್ ಲೈಫ್ಸ್. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಬಟ್ ಇವತ್ತಿನ ದಿನ ಏನು ಇರ್ತೀವಿ, ಇವತ್ತಿನ ದಿನ ಏನು ಕಳೀತೀವಿ, ಅದ್ರ ಮೆಮೊರೀಸ್ ಏನಿದೆ ಅದೇ ನಮಗೆ ಕೊನೆವರೆಗೂ ಉಳ್ಕೊಳ್ಳೋದು. ಸೊ ದಟ್ಸ್ ವಾಟ್ ಐ ಬಿಲೀವ್. ಆ್ಯಂಡ್ ನನಗೆ ಎಸ್ಪೆಷಲಿ ಮೆಮೊರೀಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ವಾಟ್ ಎವರ್ ಇಟ್ ಮೇ ಬಿ, ಮೆಮೊರೀಸ್ ಆರ್ ಲೈಫ್. ಸೊ ನನ್ನ ಫೋನಲ್ಲಿ ಯಾವುದೇ ವೀಡಿಯೋಗಳಿರಲಿಲ್ಲ ಡಾನ್ಸ್ದು, ಬಟ್ ಯಾವುದಾದ್ರೂ ಇದ್ದಿದ್ದನ್ನ ನಾನು ಆ್ಯಡ್ ಆನ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅಕ್ಕ ರೆಕಾರ್ಡ್ ಮಾಡಿದರು, ನಮ್ಮ ಅತ್ತೆ ರೆಕಾರ್ಡ್ ಮಾಡಿದರು. ಅದು ಬಿಟ್ಟು ತುಂಬ ಜನನೂ ರೆಕಾರ್ಡ್ ಮಾಡಿದ್ರು, ಬಟ್ ನಾನು ಯಾರ ಹತ್ರನೂ ಹೋಗಿ ಅವ್ರ ಫೋನಲ್ಲಿರೋ ಡಾನ್ಸ್ ವೀಡಿಯೋಸ್ ಅಥವಾ ಡೇಟಾನ ನಾನು ಕಲೆಕ್ಟ್ ಮಾಡೋಂಥ ಸಿಚುವೇಷನಲ್ಲಿ ನಾನು ಇರಲಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೂ ನಾನು ಕಲೆಕ್ಟ್ ಮಾಡಿಕೊಂಡು ಕೆಲವೊಂದು ಶಾರ್ಟ್ಸು ಅಥವಾ ವೀಡಿಯೋಸು ಏನು ನಮ್ಮ ಅಕ್ಕ ನಮ್ಮ ಅತ್ತೆ ರೆಕಾರ್ಡ್ ಮಾಡಿದರು ಅದನ್ನು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಅದಾದಮೇಲೆ ಬೇರೆ ಕ್ಲಿಪ್ಸ್ ಯಾವ್ದ್ಯಾವ್ದಿದೆ ಆಲ್ಮೋಸ್ಟ್ ಐ ಹ್ಯಾವ್ ಪೈಲ್ಡ್ ಅಪ್. ಡಾನ್ಸ್ ವಿಡಿಯೋಸ್ ಏನೇನಿದೆ ಅದಷ್ಟಿದೆ ವಿಡಿಯೋಸ್ ಅಂತ ಬಂದಾಗ. ಅದಾದಮೇಲೆ ನಾವು ಊರಿಗೆ ಹೋದ್ವಿ ಎಲ್ಲರೂ, ಅಂದರೆ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿನೂ ಹೋಗಲಿಲ್ಲ, ಸ್ವಲ್ಪ ಸ್ವಲ್ಪ ಜನ ಊರಿಗೆ ಹೋದ್ವಿ. ಬಿಕಾಸ್ ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಗಂಡು ಹೆಣ್ಣ, ಹೊಸ ಗಂಡು ಹೆಣ್ಣು ಈಗ ಮದುವೆ ಆಗಿರ್ತಾರಲ್ಲ, ಊರಲ್ಲಿ ಪಲ್ಲಕ್ಕಿ ಇದೆ ಮನೇಲಿ. ಸೊ ಇಟ್ಸ್ ಅ ಟ್ರೆಡಿಷನ್ ಕಲ್ಚರ್ ಥರ. ಸೊ ಅದು ಅವತ್ತೇ ಮದುವೆ ಈವ್ನಿಂಗು. ಬಿಕಾಸ್ ವಾಸ್ ದ್ಯಾಟ್ ನಾನು ಮಧ್ಯರಾತ್ರಿ 2:15 ವೀಡಿಯೋ ಮಾಡ್ತಾಯಿದ್ದೀನಿ. 2:15 ಅಂದರೆ 2:25 AM. ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಲೈಟ್ ಗ್ಲಿಚ್ ಆಗೋದು, ಈ ಥರ ಎಲ್ಲ ಅದು ನಿಜವಾಗ್ಲೂ ಭಯ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಮನು ಮದುವೆ ಧಾರೆ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 5:30ಗೆ ಇದ್ದಿದ್ದು ಕರೆಕ್ಟಾಗಿ. ಸೊ ನೈಟ್ ಯಾರೂ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಹುಡುಗರು ಯಾರ್ಯಾರಿದ್ರು ಎಲ್ಲರೂ ನಿದ್ದೆ ಮಾಡಿದ್ರು, ಬಿಕಾಸ್ ಮಾರ್ನಿಂಗ್ ಅವ್ರು ಯಾರೂ ಇರಲಿಲ್ಲ ಧಾರೆಗೆ ತಾಳಿ ಕಟ್ಟೋ ಟೈಮಲ್ಲಿ. ಆ್ಯಂಡ್ ನಾನು ಮನುಗೆ ಹೇಳಿದೆ, ಪಕ್ಕಾ ನಾನು ಅವ್ನು ನನ್ನನ್ನು ರೇಗಿಸ್ತಾ ಇದ್ದ, ಲೈಕ್ ನೀನಿರಲ್ಲ, ನೀನು ಎಲ್ಲೋ ಮಲ್ಕೊಂಡಿರ್ತೀಯ ಅಂತ. ನಾನು ಇಲ್ಲಪ್ಪ, ನಾನು ಖಂಡಿತ ನೀನು ತಾಳಿ ಕಟ್ಬೇಕಾದ್ರೆ ನಾನು ಇದ್ದೀನಿ, ನಾನು ವಿಟ್ನೆಸ್ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿದೆ. ಆ್ಯಂಡ್ ಐ ಡಿಡ್ ಇಟ್. ಆ್ಯಂಡ್ ಧಾರೆ ಮಾರ್ನಿಂಗ್ 5:30 ಇದ್ದಾಗ ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಏನಂದರೆ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದ್ರು, ಬಳೆ ಶಾಸ್ತ್ರ ಮುಂಚೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಅರಿಶಿನ ಶಾಸ್ತ್ರ ಇದೆಲ್ಲ ಮಾಡಿದ್ರು ನೈಟ್ ಇನ್ನೊಂದ್ಸತಿ ಛತ್ರದಲ್ಲಿ ಮಾಡ್ತಾರೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ ನೈಟ್ ಅದನ್ನು ಮಾಡೇ ಮಾಡ್ತಾರೆ. ಸೊ ರಿಸೆಪ್ಷನ್ ಮುಗಿಯೋಷ್ಟರಲ್ಲಿ ತುಂಬ ಜನ, ಸಂಡೇ ನೈಟ್ ಬೇರೆ ಮಂಡೇ ಮಾರ್ನಿಂಗ್ ಇದ್ದಿದ್ದಲ್ವ ಧಾರೆ, ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಇಟ್ ವಾಸ್ ಅರೌಂಡ್ 11:45, 12 ಅಥವಾ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ. ಎಲ್ಲ ಊಟ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಬಟ್ ನಾವು ಸ್ವಲ್ಪ ಬೇಗ ಊಟ ಮಾಡ್ಕೊಂಡಿದ್ವಿ. ಹುಡುಗ ಹುಡುಗಿ ಎಲ್ಲ ಊಟ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಸೊ ಲೇಟ್ ಹಾಗೇ ಹೋಯಿತು. ಆಮೇಲೆ ಅಲ್ಲಿ ನಮಗೆ ಡಾನ್ಸ್ ಅಲೋ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ನಾವು ಈಚೆ ಒಂದು ಕಾರ್ ಲೈಟ್ಸ್ ಎಲ್ಲ ಆನ್ ಮಾಡಿಕೊಂಡು ನಾವುಗಳು ಡಾನ್ಸ್ ಮಾಡೋದು, ಅದು ಒಂದು ಸ್ವಲ್ಪ ಟೈಮ್ ಆಗೋಯಿತು. ಆ್ಯಂಡ್ ಅದೂ ಅಷ್ಟೇ, ಇಟ್ ವೆಂಟ್ ಲೈಕ್ ದ್ಯಾಟ್. ಸೊ ಲೇಟ್ ಆಗೋಯಿತು. ಆ್ಯಂಡ್ ಅರಿಶಿನ ಶಾಸ್ತ್ರ ಅದು ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಹುಡುಗ ಹುಡುಗಿ ಇಬ್ರಿಗೂ. ಆ್ಯಂಡ್ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಇಟ್ ವೆಂಟ್ ಲೈಕ್ ಅರೌಂಡ್ 4:30ನೇ ರೀಚ್ ಆಯಿತು ಅನಿಸುತ್ತೆ. ಸೊ ಆ ಥರ ಇದ್ದಾಗ ನಿದ್ದೆ ಮಾಡೋಕ್ಕೆ ಯಾರಿಗೂ ಟೈಮ್ ಇಲ್ಲ. ಆ್ಯಂಡ್ ಗಂಡನ್ನ ಸ್ನಾನ ಮಾಡಿಸಿ ಗಂಡು ಕರ್ಕೊಂಡು ಇನ್ನೂ ದೇವಸ್ಥಾನದಿಂದ ಗಂಡು ಕರ್ಕೊಂಡು ಬರೋದು, ಈ ಥರ ಎಲ್ಲ ಇರುತ್ತಲ್ಲ. ಆ್ಯಂಡ್ ಅದ್ರ ಮುಂಚೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ಏನೇನೋ ಶಾಸ್ತ್ರಗಳು, ಇಟ್ ವಾಸ್ ಆಲ್ ದಟ್. ಯಾರಿಗೂ ಟೈಮೇ ಸಿಕ್ಕಿಲ್ಲ. ಎಲ್ಲ ಅದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ತಿರ್ಗೋದ್ವಿ. ತಿರ್ಗಾ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ದಾರಿಗೆ ಏನೇನಿದೆಯೋ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಗೆ ಓಡೋದ್ವಿ. ಇಟ್ ವಾಸ್ ಅಷ್ಟು ಹರಿಯಲ್ಲಿ ಇತ್ತು. ನಾನಂತೂ ಮಾರ್ನಿಂಗ್ ಯಾವುದೇ ಮೇಕಪ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಬಿಕಾಸ್ ಫ್ರೆಶ್ ಅಪ್ ಆಗಿ ಹಾಗೆ ಟೈಮ್ ಆಯಿತು. ತಾಳಿ ಕಟ್ಟಿದ್ಮೇಲೆ ಹೋದರೆ ಪ್ರಯೋಜನ ಇಲ್ಲ, ಬಿಕಾಸ್ ಆ ಮೂಮೆಂಟ್ನೇ ಮೇನ್ ವಿಟ್ನೆಸ್ ಮಾಡಬೇಕಿರೋದು. ಸೊ ಮಾರ್ನಿಂಗ್ ಔಟ್ಫಿಟ್ ಹಾಕ್ಕೊಂಡು ಹಂಗೆ ಓಡೋಗಿದ್ದು. ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಒಂದು ಬುಟ್ಟಿಟ್ಕೊಂಡು ಜ್ಯುವೆಲ್ಸ್ ಏನೇನಿದೆಯೋ, ಸಾರಿ, ತುಂಬ ಅರ್ಜೆಂಟಲ್ಲಿ ಯಾರೂ ಏನು ರೆಡಿ ಆಗಿರಲಿಲ್ಲ ಮಾರ್ನಿಂಗ್. ಬಿಕಾಸ್ ಎಲ್ಲರಿಗೂ ನಿದ್ದೆ, ನೈಟೆಲ್ಲ ಚೆನ್ನಾಗಿ ಕುಣಿದಿದ್ವಿ, ನಿದ್ದೆ ಮಾಡಿಲ್ಲ ಯಾರೂ. ಹಾಗೆ ಫ್ರೆಶ್ ಅಪ್ ಆಗಿ ಹಾಗೆ ಓಡೋದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಔಟ್ಫಿಟ್ಸ್ ಹಾಕ್ಕೊಂಡು, ಯಾರೂ ಏನೂ ಮೇಕಪ್ ಮಾಡಿರಲಿಲ್ಲ, ಹಾಗೆ ಫ್ರೆಶ್ ಅಪ್ ಆಗಿ ಔಟ್ಫಿಟ್ಸ್ ಹಾಕ್ಕೊಂಡು ಅಟ್ಲೀಸ್ಟ್ ತಾಳಿ ಕಟ್ಟಾದ್ಮೇಲೆ ಆಮೇಲೆ ರೆಡಿ ಆಗೋಣ ಫೋಟೋಗೆ ಎಲ್ಲ. ಈಗ ಫಸ್ಟ್ ಹೋಗಿ ತಾಳಿ ಕಟ್ಟೋದನ್ನ ವಿಟ್ನೆಸ್ ಮಾಡೋಣ. ಧಾರೆ
ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಎವ್ರಿ ಒನ್ ವೆಂಟ್. ಆ್ಯಂಡ್ ನಾನು ನಮ್ಮ ಬ್ರದರ್ಗೂ ಹೇಳ್ತಾ ಇದ್ದೆ, ಇಲ್ಲಿದ್ದೀನಪ್ಪ ನಾನು ನೋಡು ಅಂತ ಎಲ್ಲ. ಆಮೇಲೆ 5:45 ಅಷ್ಟರಲ್ಲೆಲ್ಲ ತಾಳಿ ಕಟ್ಟಿದೆ ಮುಗ್ದೋಗಿತ್ತು. ಆ್ಯಂಡ್ ತಾಳಿ ಕಟ್ಟಿ ಆದಮೇಲೆ ಧಾರೆ ಮಾಡಿಬಿಟ್ಟು ಎವ್ರಿ ಒನ್ ಕೇಮ್, ಎಲ್ಲರಿಗೂ ಫುಲ್ಲು ನಿದ್ದೆ ಅಂದರೆ ನಿದ್ದೆ. ಆ ನಿದ್ದೆಯಲ್ಲೂ ಕೆಲವೊಂದು ಫೋಟೋಸ್ ತಗೊಂಡಿದ್ದಾಗಲೇ ಮಾರ್ನಿಂಗು, ಅದು ಜಾಸ್ತಿನೇ ಇಲ್ಲ, ಸುಮ್ಮನೆ ಒಂದೆರಡು ಫೋಟೋಸ್ ಈ ಔಟ್ಫಿಟ್ ಹಾಕಿದ್ದೀವಿ ಹಿಂಗೆಲ್ಲರೂ ನಾವು ಕಸಿನ್ಸ್ ಇದ್ದೀವಿ ಅನ್ನೋದಕ್ಕೆ ಕೆಲವೊಂದು ಫೋಟೋ ತೊಗೊಂಡಿದ್ದಷ್ಟೇ. ಅದು ಬಿಟ್ಟರೆ ಮಾರ್ನಿಂಗ್ ಕೂಡ ಅಗೇನ್. ಆಮೇಲೆ ಏನು ಪ್ಲ್ಯಾನ್ ಇರಲಿಲ್ಲ ಆ್ಯಂಡ್ ಊರಿಗೆ ಹೋಗ್ಬೇಕಂತ. ಆ್ಯಂಡ್ ನಮ್ಮ ಅಕ್ಕಂಗೂ ಅಷ್ಟೇ ನಾನು ಅದೇ ಹೇಳಿದೆ, ಊರಿಗೆಲ್ಲ ಹೋಗಲ್ಲ, ನಾ ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಶಿ ಆಲ್ಸೋ ವೆಂಟ್. ಆಮೇಲೆ ನನಗೆ ಗೊತ್ತಿಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ. ಆಮೇಲೆ ನಾನು ಊರಿಗೆ ಹೋಗೋ ಥರ ಪ್ಲ್ಯಾನ್ ಆಯ್ತಾ. ಐ ವಾಸ್ ಲೈಕ್, ಅಯ್ಯೋ ನಮ್ಮ ಅಕ್ಕ ಹೋಗ್ಬಿಟ್ರಲ್ಲ ಆಲ್ರೆಡಿ ಅಂತ ನಾನು ಅನ್ಕೊತಾ ಇದ್ದೆ. ಆಮೇಲೆ ಅನ್ಫಾರ್ಚುನೇಟ್ಲಿ ಅಂತ ನಾನು ಯೂಸ್ ಮಾಡಲ್ಲ, ಫಾರ್ಚುನೇಟ್ಲಿ ಇಟ್ ವಾಸ್ ವೆರಿ ವೆರಿ ಮೆಮೊರಿಯಬಲ್ ಥಿಂಗ್. ಐ ರಿಯಲಿ ಲವ್ ವಾಟ್ ಹ್ಯಾಪೆಂಡ್ ಆನ್ ದ್ಯಾಟ್ ಡೇ. ಸೊ ಅವತ್ತೇ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇತ್ತು. ಪಲ್ಲಕ್ಕಿ ಮೆರವಣಿಗೆ ಅದು ನಮ್ಮ ಫ್ಯಾಮಿಲಿಲಿ ಒಂದು ಟ್ರೆಡಿಷನ್ ಥರ ಮಾಡೋದು. ಮದುವೆ ಆಗಿದ್ದು ಹೊಸ ಗಂಡು ಹೆಣ್ಣನ್ನ ಊರಿಗೆಲ್ಲ ಜನಕ್ಕೆ ತೋರಿಸೋದು. ಅಂದರೆ ಊರಿನ ಜನ ಎಷ್ಟೊಂದು ಜನ ಬಂದಿರ್ತಾರೆ, ಬಂದಿರಲ್ವೋ ಏನಕ್ಕಂತ ನನಗೆ ಗೊತ್ತಿಲ್ಲ, ಬಟ್ ಅದು ಒಂದು ಟ್ರೆಡಿಷನ್ ಕಲ್ಚರ್ ಥರ ತೋರಿಸೋದು. ಸೊ ಪಲ್ಲಕ್ಕಿ ಮೆರವಣಿಗೆ ಅಂತ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆ ಥರ ಮಾಡ್ತಾರೆ. ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಎತ್ತಿನ ಗಾಡಿ ಮೇಲೆ ಪಲ್ಲಕ್ಕಿ ಇರಿಸಿ ಅದ್ರ ಮೇಲೆ ಗಂಡು ಹೆಣ್ಣ ಕೂರಿಸಿ ಮೆರವಣಿಗೆ ಮಾಡ್ತಿದ್ರು. ಬಟ್ ಈಗ ಮಾತಾಡೋದು ಮರ್ತೋಗಿದೆ, ಅಯ್ಯಪ್ಪ ಸುಸ್ತಾಗ್ತದೆ. ಸೊ ಇವಾಗ ಟ್ರ್ಯಾಕ್ಟರಲ್ಲಿ ಕುಣಿಸಿ ಒಂದು ರೌಂಡ್ ಊರೆಲ್ಲ ಮೆರವಣಿಗೆ ಮಾಡೋದು, ಆ ಥರ ಮಾಡಬೇಕಿತ್ತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ಏನಾದರೂ ಹೋಗಿರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ ನಿಜವಾಗ್ಲೂ. ಎಷ್ಟು ಖುಷಿ ಆಯ್ತು ಅಂದರೆ ಹೋಗಿದ್ದು, ಯಾಕಂದರೆ ತುಂಬ ಚಿಕ್ಕವರಿದ್ದಾಗ ನಾವು ಅದನ್ನೆಲ್ಲ ನೋಡಿದ್ದು. ಅದಾದಮೇಲೆ ಅದನ್ನು ನೋಡೇ ಇಲ್ಲ. ನಮ್ಮ ಅಕ್ಕನ ಮದುವೆ ಕೊರೋನಾದಲ್ಲಾಯಿತು, ಸೊ ಅದಕ್ಕೋಸ್ಕರ ಅವಕಾಶ ಸಿಗಲಿಲ್ಲ. ಬಟ್ ಪೂಜೆ ಮಾಡಿದ್ವಿ ಅದ್ರೊಳಗೆ ಕೂರಿಸಿ. ಬಟ್ ಆ ಥರ ಮೆರವಣಿಗೆ ಮಾಡೋ ಅಂಥ ಇದಿರಲಿಲ್ಲ. ಬಟ್ ಮನುಗೆ ಅದನ್ನು ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನಿಜವಾಗ್ಲೂ ಹೋಗಲಿಲ್ಲ ಅಂದಿದ್ರೆ ಐ ಕುಡ್ ಹ್ಯಾವ್ ಮಿಸ್ ಸಮ್ ಪ್ರೀಷಿಯಸ್ ಮೂಮೆಂಟ್ಸ್ ಇನ್ ಮೈ ಲೈಫ್ ಅಂತ ಅನಿಸ್ತು ನನಗೆ. ಸೊ ಗಂಡು ಹೆಣ್ಣು ಬ್ಯಾಂಗ್ಳೂರಲ್ಲಿ ಮನೆ ಇದೆಯಲ್ಲ, ಅಲ್ಲಿ ಹುಡುಗಿನ ಮನೆ ತುಂಬಿಸ್ಕೊಂಡು ಆಮೇಲೆ ಊರಿಗೆ ಸಂಜೆ ಬರ್ತಿದ್ರು. ನಾವೆಲ್ಲ ಫಸ್ಟ್ ಊರಿಗೆ ಹೋಗಿದ್ದೆ. ಪಾಪ ಹುಡುಗರಿಗೆಲ್ಲ ಕೆಲಸ ಇತ್ತು, ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಬಟ್ ಎಲ್ಲರೂ ಮಲ್ಕೊಂಡ್ರು. ಬಟ್ ನಾವು ಹೋಗಿದ್ದೆ ಫಸ್ಟು, ಬಿಕಾಸ್ ಬೆಳಗ್ಗೆ ಅಲ್ಲಿ ದಾರಿಯಲ್ಲಿ ತಿಂಡಿ ಎಲ್ಲ ಊಟ 7:30ಗೆ ಊಟ. ಇದು ಬಾಳೆ ಎಲೆ ಊಟ, ಫುಲ್ ಊಟ, 7:30ಗೆ ಊಟ. ಅದು ಹೆವಿ ಫುಡ್ಡು. ಚೋಲೆ ಭಟೂರೆ, ಗೀ ರೈಸ, ಪಲಾವ ಮರ್ತೋಗಿದ್ದೀನಿ, ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಮೊಸರನ್ನ, ಲೈಕ್ ಹಪ್ಳ, ಉಪ್ಪು, ಉಪ್ಪಿನಕಾಯಿ, ಪಲ್ಯಗಳು. ಇಟ್ ವಾಸ್ ಲೈಕ್ ದ್ಯಾಟ್. ಬೆಳಗ್ಗೆ 7:30 ತಿಂಡಿ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಎಲ್ಲ ತಿಂದಿದ್ವಾ. ಹೋಗಿದ ತಕ್ಷಣ ಮಾಡಿದ ಕೆಲಸ ಅಂದರೆ ಚೆನ್ನಾಗಿ ನಿದ್ದೆ ಹೊಡೆದಿದ್ದು. ನೈಟೆಲ್ಲ 1 ನಿಮಿಷ ಕಣ್ಮುಚ್ಚಿರಲಿಲ್ಲ. ಹೋಗಿದ ತಕ್ಷಣ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಒಂದು 3-4 ಅವರ್ ಎದ್ದೊಳ್ಳಿಲ್ಲ. ಎದ್ವಿ. ಆಮೇಲೆ ಭಟ್ರು ಕೈಲಿ ಬಿಸಿ ಅಂದರೆ ಪಲ್ಲಕ್ಕಿ ಮೆರವಣಿಗೆ ಇತ್ತಲ್ಲ, ಊರ ಜನಕ್ಕೆಲ್ಲ ಊಟ ಪ್ರಿಪೇರ್ ಮಾಡಬೇಕಿತ್ತು. ಅಂದರೆ ಅದಕ್ಕೂ ಊಟಕ್ಕೆ ಕರೀತಾರೆ. ಸೊ ಬಿಸಿ ಉಪ್ಪಿಟ್ಟು ಮಾಡಿಸಿದ್ರು ಭಟ್ರು ಕೈಲಿ. ಎದ್ದಿದ ತಕ್ಷಣ ಎಲ್ಲರೂ ಚೆನ್ನಾಗಿ ಬಿಸಿ ಉಪ್ಪಿಟ್ಟು ತಿಂದು, ಆಮೇಲೆ ನಮ್ಮದು ದೇವ್ರು ಇದೆಯಲ್ಲ, ದೇವ್ರ ಪೂಜೆ ಮಾಡಬೇಕಲ್ವ. ಸೊ ಫಸ್ಟು ಚೆನ್ನಾಗಿ ತಿಂದು, ಆಮೇಲೆ ಒಬ್ಬೊಬ್ರು ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಫಸ್ಟು ದೇವ್ರ ಪೂಜೆ ಮಾಡಿ, ಆಮೇಲೆ ಗಂಡು ಹೆಣ್ಣೆಲ್ಲ ಬಂದ್ರಲ್ಲ, ಅವ್ರನ್ನ ಮನೆ ತುಂಬಿಸ್ಕೊಂಡು ಅವರು ಎಲ್ಲ ರೆಡಿಯಾಗಿ ಆಮೇಲೆ ಪಲ್ಲಕ್ಕಿ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ದು. ನಾವು ಊರಿಗೆಲ್ಲ ಹೋದಾಗ ಆ ಪಲ್ಲಕ್ಕಿ ಮೆರವಣಿಗೆ, ಆಮೇಲೆ ನಾವೆಲ್ಲ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ದು. ಅಂದರೆ ತುಂಬ ಜನ ಮಿಸ್ ಆಗೋಗಿದ್ರು. ನಮ್ಮ ತೇಜು ಅಕ್ಕ ಇರಲಿಲ್ಲ, ನಮ್ಮ ಜಯಪ್ರದ ಅಕ್ಕ ಇರಲಿಲ್ಲ, ಇವರೆಲ್ಲ ಯಾರೂ ಇರಲಿಲ್ಲ. ಅವರೆಲ್ಲ ಹೋಗ್ಬಿಟ್ರು. ಯಾಕಂದರೆ ಪ್ಲ್ಯಾನೇ ಇರಲಿಲ್ಲ. ನಾವು ಅಷ್ಟೇ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೇಳಲಿಲ್ವಾ. ಫಾರ್ಚುನೇಟೋ ಅನ್ಫಾರ್ಚುನೇಟೋ ವಿ ವೆಂಟ್ ಆ ಥರ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರ ವಿಡಿಯೋ ನಾನು ಕೆಲವೊಂದು ರೆಕಾರ್ಡ್ ಮಾಡಿದ್ದೀನಿ. ಅದಾದಮೇಲೆ ಡಾನ್ಸ್ ವಿಡಿಯೋಸ್ ಅಷ್ಟೇ, ಬೇರೆ ಯಾರು ರೆಕಾರ್ಡ್ ಮಾಡಿರೋ ಗೊತ್ತಿಲ್ಲ. ಬಟ್ ನಾನು ನಮ್ಮ ಅತ್ತೆ ಹತ್ರ ಕಳಿಸ್ಕೊಂಡಿರೋದು ಕೆಲವೊಂದು ಡಾನ್ಸ್ ವಿಡಿಯೋಸ್ ಇದೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಾನು ಕೆಲವೊಂದು ರೆಕಾರ್ಡ್ ಮಾಡಿದ್ದೀನಿ ವೆನ್ ಐ ಆಮ್ ನಾಟ್ ಡಾನ್ಸಿಂಗ್. ಆಮೇಲೆ ಊರೆಲ್ಲ ಮೆರವಣಿಗೆ ಕರ್ಕೊಬಂದಿದ್ದು, ಗಂಡು ಹೆಣ್ಣ ಲೈಕ್ ಮಾತಾಡಿರೋದು ಕೆಲವೊಂದು ಕ್ಲಿಪ್ಸ್ ಇದೆಯಲ್ಲ, ಅದನ್ನೆಲ್ಲ ಐ ಹ್ಯಾವ್ ರೆಕಾರ್ಡೆಡ್. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ವಾಸ್ ಗೋಯಿಂಗ್ ಥ್ರೂ ಸೋ ಮಚ್. ಅದಕ್ಕೋಸ್ಕರ
ನಾನು ಟೈಮ್ ಇರಲಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಐ ಹ್ಯಾಡ್ ಅ ಲಾಟ್ ಆಫ್ ಟೈಮ್, ಬಟ್ ನನ್ಗೆ ಆ ಕರೇಜ್ ಇರಲಿಲ್ಲ ಈ ವಿಡಿಯೋ ಎಲ್ಲ ಪೈಲಪ್ ಮಾಡಿ ಎಡಿಟ್ ಮಾಡಿ ಅದನ್ನು ವ್ಲಾಗ್ ಥರ ಮಾಡೋಕ್ಕೆ. ಆ್ಯಂಡ್ ಇಂಟ್ರಡಕ್ಷನ್ ಕೂಡ ರೆಕಾರ್ಡ್ ಮಾಡೋ ಮನಸ್ಸಿರಲಿಲ್ಲ ನನಗೆ. ಬಟ್ ಇವತ್ತು ಐ ಡಿಸೈಡೆಡ್ ನೋ, ಐ ಹ್ಯಾವ್ ಟು ಡೂ ಅಂತ ಅಂದ್ಬಿಟ್ಟು, ಬಿಕಾಸ್ ಇದು ಒಂದು ಮೆಮೊರಿ. ಆ್ಯಂಡ್ ಇದನ್ನು ನಾನು ಮಿಸ್ ಮಾಡಿಬಿಟ್ರೆ ಅಪ್ಲೋಡ್ ಮಾಡೋದು ಆರ್ ಮುಂದೆ ಫ್ಯೂಚರಲ್ಲಿ ಮೇ ಬಿ ಐ ವುಡ್ ರಿಗ್ರೆಟ್ ದಿಸ್. ಅದಕ್ಕೋಸ್ಕರ ಐ ಥಾಟ್ ಇಲ್ಲ, ಏನೇ ಆದ್ರೂ ಪರವಾಗಿಲ್ಲ, ಇಂಟ್ರಡಕ್ಷನ್ ರೆಕಾರ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ನಾನು ಈ ವಿಡಿಯೋನ ಹೆಂಗಾದರೂ ಮಾಡಿ ಒಂದು ವ್ಲಾಗ್ ಥರ ಅಪ್ಲೋಡ್ ಮಾಡಬೇಕು. ಬಿಕಾಸ್ ಆ ಮೆಮೊರೀಸ್ ಇರುತ್ತಲ್ಲ. ಆ್ಯಂಡ್ ವೆನ್ ವಿ ವ್ಲಾಗಲ್ಲಿ ಮನು ಮದುವೆದು ಶಾಸ್ತ್ರಗಳು ಯಾವ್ದು ರೆಕಾರ್ಡ್ ಮಾಡಿದ್ದೀನಿ ಅದು, ಆಮೇಲೆ ಡಾನ್ಸ್ ಮಾಡೋದು ಆ್ಯಂಡ್ ಮೆರವಣಿಗೆ, ಪಲ್ಲಕ್ಕಿ ಮೆರವಣಿಗೆದು, ಆಮೇಲೆ ಅಲ್ಲಿ ಡಾನ್ಸ್ ಮಾಡಿರೋದು, ಅಷ್ಟು ವಿಡಿಯೋಸ್ ಇದೆ. ಆ್ಯಂಡ್ ಅದನ್ನೆಲ್ಲ ನನಗೆ ಎಷ್ಟು ನೀಟಾಗಿ ಆಗ್ತೋ ಅಷ್ಟು ನೀಟಾಗಿ ಎಡಿಟ್ ಮಾಡಿ ಒಂದು ಮೆಮೊರಿಯಬಲ್ ವ್ಲಾಗ್ ಥರ ಮಾಡ್ತೀನಿ. ದಟ್ ಈಸ್ ಆಲ್ ದಿಸ್ ವಿಡಿಯೋ ಈಸ್ ಅಬೌಟ್. ಆ್ಯಂಡ್ ಮುಂದೆ ಯಾವತ್ತಾದರೂ ಈ ವಿಡಿಯೋ ನೋಡಿದಾಗ, ಇನ್ಸ್ಪೈಟ್ ಆಫ್ ಆಲ್ ದ ಥಿಂಗ್ಸ್, ಯಾವುದೇ ಸಿಚುಯೇಷನ್ ಇರಲಿ ಅಥವಾ ಯಾವುದೇ ಇದಿರಲಿ, ಏನೇ ಆಗಿದ್ರೂ ಒಂದು ಮೆಮೊರಿ ಇರುತ್ತೆ. ಓಕೆ, ನಾವು ಅವತ್ತೆಲ್ಲ ಹಿಂಗೆ ಡಾನ್ಸ್ ಮಾಡಿದ್ವಿ, ಓಕೆ ನಾವು ಅವತ್ತೆಲ್ಲ ಹೀಗೆ ಹೋಗಿದ್ವಿ, ಓಕೆ ನಾವು ಅವತ್ತು ಹೀಗೆಲ್ಲ ರೆಡಿ ಆಗಿದ್ವಿ, ಈ ಥರ ಎಲ್ಲ ಮಜಾ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ಅನ್ನೋದು. ಸೊ ನನಗೆ ಎಸ್ಪೆಷಲಿ ಮೇಕಿಂಗ್ ಮೆಮೊರೀಸ್ ಇಸ್ ಸಮಥಿಂಗ್ ದಟ್ ವೆರಿ ಪ್ರಿಷಿಯಸ್ ಫಾರ್ ಮೀ. ಅದಕ್ಕೋಸ್ಕರ ಐ ಡಿಸೈಡೆಡ್ ನೋ, ವಾಟ್ ಎವರ್ ಇಟ್ ಮೇ ಬಿ, ನಾನು ಈ ವಿಡಿಯೋನ ಎಡಿಟ್ ಮಾಡಿ I have to present it to my people, my family and so yeah, this will be a fun vlog. And I know everyone loves my family contents, so my audience and my family, for everyone, I have tried my best and did whatever I can. So ಎಲ್ಲರೂ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಆಡಿಯನ್ಸ್ ಆಗಿರ್ಬೋದು, ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ. your feedback is something ಒಂಥರ ಸಪೋರ್ಟ್ ಸಿಸ್ಟಮ್ ನನಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಎಂಕರೇಜಿಂಗ್ ಮೀ ಥ್ರೂ ಮೈ ಥಿಕ್ ಆ್ಯಂಡ್ ಥಿನ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಇಟ್ ವಿಲ್ ಬಿ ಮೋರ್ ಫನ್. ಆ್ಯಂಡ್ ಯಾವುದಾದ್ರೂ ಕೆಲವೊಂದು ವಾಯ್ಸ್, ಎಸ್ಪೆಷಲಿ ನನ್ನ ವಾಯ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ವಾಯ್ಸು ಕೆಲವೊಂದು ಜೋರಾಗಿ ಅಲ್ಲಿ ಇಲ್ಲಿ ಸೌಂಡ್ ಮಾಡಿದರೆ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಐ ಕಾಂಟ್ ಡೂ ಎನಿ ಎಡಿಟಿಂಗ್ ಇನ್ ವಾಯ್ಸ್ ಬಿಕಾಸ್ ಇಟ್ಸ್ ನಾಟ್ ಅ ವಾಯ್ಸ್ ಓವರ್. ಸೊ ಯಾ, ಸರಿ ಮಾಡ್ತೀನಿ. ಪೂಜೆ ಮಾಡಿ ಕಲ್ಸಕ್ಕೆ ಅವಂಗೆಲ್ಲ ಯಾವ್ದೋ ಒಂದು ಬಟ್ಟೆ ಅವ್ನು ಪಂದೆ ಕಳೆದ್ ಬಿಟ್ಕೊಡ್ತಾನೆ. ಎಲ್ಲರೂ ಎಲ್ಲ ಕಲರ್ ಹಾಕೊಂಡಿದ್ರು, ಹಂಗೆ ಸೀಟ್ ಏನಾಗೋದು ವಿಡಿಯೋ ಮಾಡ್ತಾವ. ಚೆನ್ನಾಗಿ ಬೆಳೆಯೋದು. ನೀರು ಮಿಕ್ಸ್ ಮಾಡಿ ಹುಯ್ದು ಬಿಡತ್ತೆ ಮೇಲ್ಗಡೆ.
ಇವತ್ತು ಮನೆಗೆ ಹೋಗಿ ಏನಾದರೂ ಒಂದು ಕೈಯೋ ಕಾಲೋ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ. ಬೇಡ ಕೊಡ ಅಷ್ಟೇ ಗುರುಭಾವ. ಅರ್ಶಿನ ಸಾಕಲ್ವಾ ಅಷ್ಟು ಹ್ಯಾಪಿ ಬರ್ಡೇ ಮುಂದಿನ ಮದುವೆ ಮಾಮೂಲು ಮದುವೆ ಮಾಡ್ತಿದ್ದ ಅಂತ ಇದ್ದ. ಹ್ಯಾಪಿ ಮದುವೆ ಪ್ರತಿಯೊಂದು ಹೊಸ ಅತ್ತೆ ಹೆಸರೇನ ಅತ್ತೆ ಹೊಸ ಹೇಳು. ಭಾವ್ಯ ಎಲ್ಲರಿಗೂ ಭಾಗ್ಯ ಅಲ್ಲ, ಭವ್ಯ. ಅತ್ತೆ ಕಾಲು ಮುಟ್ಟ ಯಾರ ಮುಟ್ತಾ ನೋಡು ಅವ್ನಿಗೆ ಕಣ್ಣು ಗೊತ್ಕೋ ಯಾರು ಮುಟ್ತೋ ಕಾಲು ಮುಟ್ತೋ ಹುಡುಗಿಗೆ ಮಾಡಿ ಕಳ್ಸಕ್ ಮಾಡಿವಲ್ರಿ ಮಾಡ್ಬಿಟ್ರ ಹುಡುಗಿಗೆ ಹುಡುಗಿ ಉಪಾಯ ಮಾಡೋಳ್ರಿ ಪಾಪ ನಮ್ಮ ಹುಡುಗಿಗೆ ಹಂಗೆ ಮಾಡ್ಬೇಡ್ರಿ ನೀವು ಅದು ಅಳುತ್ತ ಮೇಲೆ ನಂಗೆ ಏನು ಮಾಡಲಿಲ್ಲ ಅವರೆಲ್ಲ ನೋಡಿ ಅವ್ರ ಕಡೆ ಮಾತ್ರ ಮಾಡ್ತಾವ್ರೆ ಅಂತ ಇವಾಗ ಯಾರಿಂದ ದೊಡ್ಡಮ್ಮ? ಅತ್ತೆಯಿಂದ. ಅತ್ತೆ ಮಾಡ್ತಾ ಇತ್ತಲ್ಲ ಅತ್ತೆ. ಅವ್ನು ಆರ್ಗ್ಯಾನಿಕ್. ಇದು ಕಸ್ತೂರಿ ಅರ್ಶಿನ ಅಂತಾರಲ್ಲ ಫೋಕಸ್ ಮಾಡ್ತಾವ್ರೆ. ಹಂಗೆ, ನೀರ್ ಹಂಗೆ. ಇದು ಬರಲ್ವಾ ಲೈಟ್ಸು ಕೇಳು ಇಲ್ಲ ಅದೆಲ್ಲ ಕೊಡ್ಬೋಣ. ಫನ್ 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 ಫ್ಯಾನ್ ಆಫ್ ಮಾಡು. ಅಲ್ಲ ಅಲ್ಲೇ ಅಂದ್ರೆ ಐತೆ ನೋಡ್ರಿ. ಅಲ್ಲ ಇವು ಹಾಂ ಆ ಕಡೆದು ಅದು ಇಲ್ಲಿ, ಇಲ್ಲಿ. ನಾವು ಆ ಕಡೆ ನೋಡೋದು. ಏ, ಇದು ಎದ್ಯಾವ್ದು ಸ್ವಿಚ್ ಇತ್ತು? ಹಾಂ ಈ ಲೈಟಾ? ಇದು ಆಫ್ ಮಾಡು. ಮಧ್ಯದ ಆಫ್ ಮಾಡೋದು. ಅಲ್ಲಿ ಮಿಕ್ಸ್ ಮಾಡಿ ಜಪ್ರ ರಕ್ಕ ಅದು ಮಿಕ್ಸ್ ಮಾಡು. ಮಿಕ್ಸ್ ಮಾಡು ನೋಡೋಣ ಕಲರ್ ಬರುತ್ತಾ ಹಾಂ ಬಂತು ನೋಡು ಕಲರ್ ಬಂತು ಮಿಕ್ಸ್ ಮಾಡೋದನ್ನ ಎಣ್ಣೆ ಅಯ್ಯೋ ಅಷ್ಟ ಆಗಿರುತ್ತೆ ಅದಕ್ಕೆ. ತಿಕ್ಕು ತಿಕ್ಕು ಚೆನ್ನಾಗಿ ತಿಕ್ಕು ಚೆನ್ನಾಗಿ ಅಲ್ಲ, ಬೆಳ್ಳೆಲ್ಲ ಬಿಡಬಾರ್ದು ಇದನ್ನು ಅದೇ ಆರ್ಗ್ಯಾನಿಕ್ ಎತ್ಕೊಬೋದು. ಹಳ್ಳೆಣ್ಣೆ ಇದು ಹಳ್ಳೆಣ್ಣೆ ಟೈಪೇ ಇಲ್ಲ ಇದು ಹಳ್ಳೆಣ್ಣೆ Pure. ತರನೇ ಇಲ್ಲ ಇದು ಎಲ್ಲ ಮಿಕ್ಸ್ ಮಾಡ್ಬಿಡೋದು ಕಪ್ಪಾಗೈತೆ ಅದು. ಅವನೇ ಪ್ಯೂರ್ ಅಂತ ಹೋಗಿ ತಂದಿದ್ದು ಬೆಳಗ್ಗೆ ಏನ್ ಮಾಡ್ತಿದ್ಯಾ ಅಲ್ಲಿ ಸಾಕು ಇಡು ಇಲ್ಲೇನ್ ಮಾಡ್ತಾವ್ ನೋಡ್ ನೀನು ಮಾಮೂಲ್ ನೋಡ್ಬಿಟ್ಟು ಕೊಡು ಮಾಮೂಲ್ ಆದ್ಮೇಲೆ ನಾವೆಲ್ಲ ಎಲ್ಲೋ ಕಲರ್ ಹೊಡಿತಾ ಇದ್ವಿ ಈ ಲೈಟಿಂಗ್ಸ್ಗೆ. ನೋಡಿ ಎಷ್ಟು ನೀವು ಹೋಗೋಷ್ಟು ಫುಲ್ ಅಷ್ಟು ಆಗೋದಿಲ್ಲ ಇದು ಅರ್ಶನ ಗೊತ್ತಾಯ್ತಾ? ಈ ಕಡೆ ತಿರ್ಗಿ ಒಂದಿಗೆ ಮೇಲೆ ಕೂತ್ಕೊಂಡು ನೀವೆಲ್ಲ ಎಲ್ಲೋ ಕೆಳಗಿದ್ದೀರಾ ಆ ಜೊತೆ ಪುಟದಲ್ಲಿ ಕೇಳಕ್ ಕೂತ್ಕೊಂಡ್ರೆ ಫುಲ್ ಹತ್ರ
ನೀನು ಅದಕ್ಕೆ ಇಡ್ಲೇ ಇಲ್ವಲ್ಲ ಮಗ, ನನ್ಗೆ ಹೇಳ್ತಿದ್ಲು ಸೊಸೆ. ಇಡೆ ಹೇಗೆ ಹಚ್ಚಿಲ್ಲ ಕಣೆ ಫಸ್ಟ್ ಹಚ್ಬೇಕು. ಹಚ್ಚಿರಪ್ಪ ಎಣ್ಣೆ ಹಚ್ಚಿ. ತಗ. ನೀನು ಇವ್ರು ಮಾಮ ಮಾಮ ಮಾಡಿ. ಕುಂಕುಮ ಇಟ್ಟು ಫಸ್ಟ್ ಅವ್ನಿಗೆ ಅಲ್ಲೇ ಐತಲ್ಲ ಕಡೆ ಎಣ್ಣೆ. ಅಕ್ಷತೆ ಮಾಮ ಫಸ್ಟ್ ಕೈಗೆ ಎಣ್ಣೆ ತಗೋಬೇಕು. ಯಾರ್ಯಾರಿಗೆ ಏನೇನು ಇಷ್ಟ ಬಂದು ಅಂತ ಆಗ್ತಾರೆ. ಈಗ ಈಗ ಹಚ್ಚು. ಅಲ್ಲೇ ಎಣ್ಣೆ ಫಸ್ಟ್ ನೆತ್ತಿಗೆ ಹಚ್ಚು ಹಚ್ಚು. ಅದನ್ನೇ ಹೋಗಿ ಸಾಕಾಗುತ್ತೆ. ತೊಳೆದೆ ಪಡಿಗೆ ಹೊತ್ತಿದ್ದು ಪೂಜೆ ದಂಗೆ ತಗೊಂಡು ಹಂಗೆ ಇಟ್ಟಿರೋದಾಗ ಯಾಕೋ ಬಾಬೆ ಇಟ್ಟು ಬರ್ತಾ ಐತೆ. ನೀನು ಮಾಡಿ ವೇಟ್ ಮಾಡಿ. ಲಾಸ್ಟಲ್ಲಿ ಏನು ಮಾಡ್ತೀಯ ಗೊತ್ತಾ ನೀನು? ಎಲ್ಲ ತಗೊಂಡು ಸುರಿದ್ಬಿಡು. ನೀನು ಆ ಥರ ಎಲ್ಲ ಏನಿಲ್ಲ, ಏನಿಲ್ಲ ಆ ಥರ ಎಲ್ಲ. ಕಾಲ್ ಹಿಂದೆ ಬಾ. ಎತ್ತ ಇನ್ನೊಂಚು ಪಂಚನ ಏನಾಗಲ್ಲ. ಅಲ್ಲ ಅದಕ್ಕೊಂಚೂರು ಹಚ್ಚು ಬೆಟ್ಟ. ಹುಡುಗಿಗೆ ಅದು ಹೊಸ್ಕೊಂಬಿಟ್ಟು ಇದಕ್ಕೂ ಅದಕ್ಕೆ ಸಿಕ್ಕ ಅಲ್ಲ ಅಕ್ಷತೆ ಅವೆಲ್ಲ ತಗೊಂಡು ಸಾಸಿವೆ ಸಾಸಿವೆ ಹಾಕ್ಬೋದು. ಹಂಗೆ ಅನ್ನೋದು ಇದು ಅನ್ನಲ್ಲ ಅಕ್ಕಿನಲ್ಲ ಅದಲ್ಲ ಅದನ್ನ ಇಡು ಇದ್ರಲ್ಲಿ ಇರೋದ ಅದನ್ನೇ ಸಾಸಿವೆ ಇಕ್ಕಂತಾರೆ ಶಾಸ್ತ್ರ. ಅದಕ್ಕೂ ಇಡ್ಬೇಕು ಹೆಣ್ಗುವೆ. ಇವನಿಗೆ ಗಂಡಿಗೆ ಗಂಡಿಗೂ ಇನ್ನೂ ಸ್ವಲ್ಪ ತಗೋ ಇಲ್ಲೇ ಆಮೇಲೆ ಉಳಿದ್ರೆ ಆಯ್ತು ಒಂದಿಷ್ಟು ಒಂದು ಪಾವು ಮಾಮ ಸೆಲ್ಫಿ ಅಷ್ಟೇ ಎಷ್ಟು ಫೋಟೋ ತೆಗಿಸ್ಕೊತೀವಿ. ಬೆಂಗಳೂರು ಬಿಟ್ಟು ಹೌದು ನಮ್ಮ ಅತ್ತೆ ಎಷ್ಟು ದಿವಸ ಆಯ್ತು. ಪಾಪ ಎಷ್ಟು ಎಲ್ಲ ತರ ಸ್ಯಾರಿ ಬೇಜಾರು ಮಾಡಿ ಇವ್ರೊಬ್ರವ್ರೆ ಎಷ್ಟು ಜನ ನೋಡ್ಕೊಂಡು ಏನಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಏನಾಗಲಿ ಕೇಳಿ ಒಂದು ದಿವಸಕ್ಕೆ ಏನು ತಿಳ್ಕೊಳ್ಳಲ್ಲ. ಕಡ್ಡಿ ಹಚ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಚು ಆಮೇಲೆ ಸಾಸಿವೆ. ಇವಾಗ ಯಾಕೆ ಲೋಟ ಹಾಕೊಂಡು ಹಿಂಗೆ ಹಾಕ್ತೀರ ಪಾಪ ಬಿಡು ಕದ ಏನು ಹಾಕ್ತೀಯ ಇಲ್ಲ ಎಣ್ಣೆ ಹಚ್ಬೇಕಲ್ವ ಅನ್ನತ್ತೆ ಈಗ. ಮುಂದೆ ಇದು ಮಾಡೋದು ಯಾವಾಗ? ಆಮೇಲೆ ಹಚ್ಚು. ಎಣ್ಣೆ ಹಚ್ಬೇಕು, ಎಣ್ಣೆ ಹಚ್ಬೇಕಾ? ಹಾ ಎಣ್ಣೆ ಹಚ್ಚು. ಅಲ್ಲ ಎಲ್ಲ ಚಪ್ಪಲು ಗಟ್ಟಿ ಇಟ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀರಾ ಅಲ್ಲ ಚಪ್ಪಲು ಗಟ್ಟಿ ಇಟ್ಬಿಟ್ಟು ಎಲ್ಲ ಇಲ್ಲೇ ಮಾಡ್ತಾ ಇದ್ದೀರಾ ಅಂದೆ. ಮನು ಹೇರ್ ಸ್ಟೈಲು ಗೋವಿಂದ ಎಲ್ಲ ಫ್ಯಾನ್ಸಿ ಆಗಿ ಒಂದು ಇವಾಗ next? ಅದ್ರೊಳಗೆಲ್ಲ ಹೂವು ಹಾಕಿ ಅರ್ಶನ ಅದಲ್ಲ ಎಣ್ಣೆ ಅಷ್ಟೇ ಹಾಕಕ್ಕ ಚೆನ್ನಾಗಿ. ಕೈ ಕಾಲು ಮೂಗೆಲ್ಲ ಯಾರು ಮುಟ್ಟಿಲ್ಲ ನೋಡು. ಮೂಗಿಗೆ ಒಂಚೂರು ಉಜ್ಜು. ಗಂಗೆ ಹಚ್ಚು, ಗಂಗೆ ಗಂಗೆ ಹಿಂಗೆ ಅನ್ನ ಹಿಂಗೆ ಕೈಗೆ ಹಚ್ಚು. ಕಣ್ಣು? ಮೂಗಿಗಾಗಿಲ್ಲ ಇದಕ್ಕೆ? ಇಡು. ಬಿಡು ಬಿಟ್ಟಾಡ್ಲಿ. ಆಮೇಲೆ ಮುಗಿದ್ಮೇಲೆ ಮಾಮ ಮುಗಿದ್ಮೇಲೆ ಓಕೆ ಬಾಯ್ ಬೆನ್ಗು ಹಚ್ಬೇಕಾ? ಆ ಬೆಂಗೊಚ್ಚು. ದೀಪ 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 ಹುಷಾರು. ದೀಪ ಈ ಕಡೆ ಅಲ್ಲೇ ಬೊಕ್ಕೆ ಹಚ್ಚು, ಆಗಸ್ಟ್ ಹಚ್ಚು ಹಾಕು. ಚೆನ್ನಾಗಿ ಬಡಿ ಬಡಿಬೇಕಾ? ಬಡಿ ಚೆನ್ನಾಗಿ. ಅಲ್ಲ ಇದು ಅರಿಷ್ಟು ಶಾಸ್ತ್ರ ಸಿಕ್ಕಿ ಚಾನ್ಸ್ ಅಲ್ಲ ಬುಜ್ಜಿ ಬಿಡ್ತಾರೆ ಆಂಟಿ ಚಿಕ್ಕ
ವಯಸ್ಸಿಂದ ಮಾಡಿ ಬುದ್ಧಿಗಳು ಸಾಕಾಗಿ ಕಾಲು ಹಚ್ಬೇಕಲ್ಲ. ಒಂಚೂರು ಮುದುಕಳ ಅವ್ನ ಯಾಕೆ ಹಾ ಕೈ ಸಿಕ್ಕೊಂಡ್ರು ಕೈ ಸಿಟ್ಟು ಅದರಲ್ಲೇ ಹಂಗೆ ಬಕ್ಕು ಆ ಕಡೆ ಕೊಡೋ, ಆ ಕಡೆ ಆಗೋದಾಗ್ಲೇ ಈಗ ಸೋಪ್ಲೋಗಿ ಕಣ್ಸಕ್ಕೆ ಇದು ತಾನೆ. ಕಳ್ಸಕ್ಕೆ ಇಟ್ಬಿಟ್ಟು ಆಮೇಲೆ ಕಡ್ಡಿ ಚುಟ್ಟೈತೆ ನಾನು ಹುಷಾರು ಸೀರೆಗಿರೆ ತಗ್ಲ ಈಗ ನಿಂದು ಎಕ್ಸ್ಕ್ಯೂಸ್ ಮೀ ಏನಿಲ್ಲ ನಿಂದು ಅಷ್ಟೇನಾ? ತಗೊಳ್ಳಿದ್ದ ಕಳ್ಸಕ್ಕೆ ಒಂದು ಕಡೆ ಇಕ್ಕೋ. ಕಳ್ಸಕ್ ಬಿಟ್ಟೆ ಅದು ಬಿಟ್ಟೆ ಬಿಟ್ಟಾ? ಹುಡುಗಿಗೂ ಅರ್ಶನ ಹಚ್ಚಲಿಲ್ಲ. ಅದಕ್ಕೆ ಸುಮ್ಮನೆ ಅವ್ರು 3 ತಾರೀಕು ಎಲ್ಲರೂ ಯಾರು ನೋಡ್ಬೋದು ಇಟ್ಕೊಂಡು ಹಂಗೆ ಕಿತ್ಕೊತೀರಾ ಕಾಲ ಬಿಟ್ಟು ಬೀಳ್ಸ್ಕೊಳೆ. ಬಾ ಈ ಫೋಟೋ ಚೆನ್ನಾಗಿ ತೆಗಮ್ಮ. ಅದಕ್ಕೆ ಹೋಗಲ್ಲಂತೆ ಮೈಗಲ್ಲಿಂದ ಹೋಯ್ತಾರೆ ಅಂತ. ಏನು ಮಾಡೋದು ಹಂಗೆ ದಿನೇ ದಿನ ವಸ್ತಾ ಐದು ಸ್ವಲ್ಪ ಅಕ್ಕಿ ಇದು ಸೀಗೆಕಾಯಿ ಕಾಸು ಅದೇ ಇರೋದು, ಅದೇ ಹಾಕಿದ್ರೆ ಕಡಲೆ ಇಟ್ಟಿದ್ರೆ ಒಂದು ಅದು ಹಾಕ್ಬಿಟ್ರೆ ಚೆನ್ನಾಗಿದೆ ಎಣ್ಣೆದೆಲ್ಲ ಇಲ್ಲ ಈ ಕಡೆ ಇಲ್ಲಿ ಪಿಂಪಲ್ ಆಗೈತಾ? ಕಡಲೆ ಎಣ್ಣೆದಿಗಳು ರೈತರ ಉಳಿತಾರೆ ಆಯ್ತು ಎಷ್ಟು ಸತಿ ಇರ್ತೀಯ ಹೊಸದು ಸಾಕು ಸುಮ್ಮನೆ ಜಾಸ್ತಿ ಅಷ್ಟೇ ಇಲ್ಲ ಆರ್ಗ್ಯಾನಿಕ್ ಅರ್ಶನ ಎಲ್ಲ ಕಸ್ತೂರಿ ಅರ್ಶಿನ. ಅವನೇ ಹುಡಿಕೊಂಡು ತಗೋಬಂದ ಅದನ್ನ. ಇವನು ಬೈ ಬಾಬೆಗೆ ಫೋನ್ ಮಾಡೋಣ ನಿನ್ ಕೂಚಿ ಕೇಳಿಸ್ತಾ? ವಿಡಿಯೋಗ್ರಾಫರ್ ಕೆಲಸ ಎಷ್ಟು ಬೇಜಾರಲ್ವಾ? ಹಾಕಿ ಹೋಗಿದ್ದೆ ಅದು ಕಮ್ಮಿ ಅತ್ತೆ ಚಿಪ್ಪಾಕು ತೇಜು ಅತ್ತೆ ಚಿಕ್ಕ ಪಾಪು ಕಣೋ ಅದು. ಇದು ಬೇರೆ ಅತ್ತೆ ನಿಮ್ಮ ಅತ್ತೆ ಹೆಸರು ಏನು ಅಂದ್ರೆ ತೇಜು ಅತ್ತೆ ಒಂಬಳೆಗೆ ಇಲ್ಲ ನಾಡ್ದಷ್ಟೊತ್ತಿಗೆ ಬಳ್ಕೊಂಡಂಗಾಗುತ್ತೆ. ದೊಡ್ಡಪ್ಪ ಇನ್ನೊಂದೇನೋ ತಗೊಂಡ್ ಬರ್ತೀನಿ ಅಂತಿತ್ತು. ಅಲ್ಲ ಬೇರೆದೊಂದು ಇಟ್ಕೊಂಡು ಇನ್ನ ಆಚೆ ನಡೆದು ನೈಟು ಚೇಂಜ್ ಮಾಡ್ಬೇಕಲ್ಲ. ಈಗ ಚೇಂಜ್ ಮಾಡಲ್ಲ, ನಾವೇ ಚೇಂಜ್ ಮಾಡ್ತೀವಿ. ಅವ್ರು ಮಾಡೋದು ಅಲ್ವಾ? ನಮ್ದು ಸುಮ್ಮನೆ ಎದುರು ಕಲ್ಸ ಅಷ್ಟೇ ಅಲ್ವಾ? ಇನ್ನೊಂದು ಹಾಕೊಂಡು ಅಲ್ಲ ಅಲ್ಲಿಗೆ ಎದ್ದೇನೆ ನಡೆದುಕೊಳ್ಬೇಕು. ಅದೇ ಸಣ್ಣ ದಿವಸ ಚೇಂಜ್ ಮಾಡ್ತೀವಿ. ಬೇರೆ ದಿವಸ ನಾವು ಗಂಗೆ ಅವರು ಈ ತರ ಮಾಡಿದಾಗ ಅದೇ ತರ ಕಾಣೋ ಕಲ್ಸ ಅವರು ಅವ್ರು ಚೇಂಜ್ ಮಾಡ್ತಾರೆ. ಅಲ್ಲೇ ದೇವ್ರ ತರುವಾಗ ಈ ತರವಾಗೆಲ್ಲ ಅವ್ರು ಚೇಂಜ್ ನೋಡಿ ಅವ್ರು ಎಷ್ಟು ಬೇಗ ಕಲ್ತ್ಕೊಂಡ ನೋಡಿ ಅಲ್ಲ ನಾವು ಎದುರು ಕಲ್ಸ ಅಷ್ಟೇ ಅಲ್ವಾ ನಮ್ದು ಅವ್ರು ಮದುವೆ ಮಾಡೋದ್ರಿಂದ. ಅಷ್ಟೇ. ಇಲ್ಲಿಂದ ಹೋಗೋದು ಇಟ್ಕೊಂಡು ಆಮೇಲೆ ಗಂಟೆ ಅವನು ಆಂಗಲ್ ಎಲ್ಲ ನಿಂತ್ಕೊಂಡ್ ತೆಗಿತಾವನಲ್ಲಪ್ಪ. ಇನ್ನೇನ್ ಮಾಡೋದು ಅಲ್ಲಿ ಪಾಲಕಿ ಮರವಣಿಗೆ ಬೇಕಲ್ಲ ಈಗ. ಮನು ವೆರಿ ಗುಡ್ ಅದಕ್ಕೆ ತಗೊಂಡೋಗಿ ರಿತ್ವಿನ್ ಈ ಕಡೆ ಬಾ ಅಲ್ಲಿ ದೀಪ ನೀನು ಅರ್ಶಿನ ಕಲರ್ ಇವಾಗ ಹಾಕಿದ್ರೆ ಟೀ ಶರ್ಟ್ ಚೆನ್ನಾಗಿರೋದು ಅನ್ನದೇ ಏಯ್ ಹಾ ಕೈ ನಾವು ಮಕ್ಕಳಿಗೆ ಮೂಗಿಗೆಲ್ಲ ಆಯ್ತು ನೋಡು ಇದು ಕಲರು. ಹಂಗೆ ಇಟ್ಕೋಬೇಕು ಹಂಗೆ ಇಟ್ಕೋ ಬಟ್ಟೆ ಕೆಚ್ಕೋಬೇಡ ಆಮೇಲೆ ಅಪ್ಪ ಕೈ ತೋರಿಸ್ಬಿಡ್ತೆ ಹಂಗೆ ಕೆಚ್ಕೊ ಬಿಸಿ
ಈ ನೀಟ್ ಬಾಡಿ ಇನ್ನೂ ಹುಷಾರಾಗಿರ್ಬೇಕು. ಬಾ ಈ ಕಡೆ ಬಾ ಸಾಕು. ಸಾಕು ಅಮ್ಮನ ಹತ್ರ ಹೋಗಿ ಹ್ಯಾಂಡ್ ವಾಶ್ ಮಾಡಿಸ್ತಾರೆ. ಸಾಕು. ಇಲ್ಲಿಗೆ ಇವ್ರು ಮಾಡಬೇಕು. ಇಲ್ಲಿಂದ ಫೋಕಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೀನ್ ಯಾಕೆ ಅಲ್ಲಿ ನಿಂತಿದ್ದೆ? ನೀನು ಇಲ್ಲೆಲ್ಲಾನು ಕಾಣಿಸ್ತೀವಿ. ಸಾಕು ಸಾಕು ನೀನು ಮಾಡು ಪಾಪ ಅಷ್ಟೇ. ಹೋಗತ್ತೆ ಇನ್ನೊಂಚೂರು ಹಿಂಗಂತೂ ಅರ್ಶಿನ ಸುಮ್ನೆ ಗಿಡ ಮುಂದಕ್ಕೆ ಹೋಗಿ ಇನ್ನೊಂಚೂರು ಅಮ್ಮ. ಬನ್ನಿ ಬ್ರದರ್ಸ್, ನೀವು ಹಾಕಿ ಅಕ್ಷತೆ ಹಾಕಕ್ಕೆ. ಎಲ್ಲ ಡ್ರೆಸ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರ ಎದ್ದು ಬನ್ನಿ ಅದೇ ಹೇಳ್ತಾರೆ ಎಲ್ಲ ಹಾಕೊಂಡು ಬಂದು ಫಸ್ಟೇ ಊರು ಬರ್ಬೇಕು ಅಷ್ಟೇ. ಅಲ್ಲಿ ಅಂಕಲ್ ಇದ್ರಲ್ಲ ಇಲ್ಲಿ ಅಂಕಲ್ ಆಂಟಿ ಕರೀರಿ, ಪ್ರೇಮ್ ಆಂಟಿ. ಪ್ರೇಮ್ ಆಂಟಿ ಇಲ್ಲಿಗೆ ಬಾ ಊಟ ಮಾಡಿ ಫೋನ್ ನಂದು. ಪೂಜ ಕರ್ಮ ವೇಳೆಯಾಯ್ತು ಪುರುಷೋತ್ತಮ ಎದ್ದೇಳು ಗೋವಿಂದನೇ ವೆಂಕಟೇಶ ಭೋಜನಕ್ಕೆ ಶುಭ ಮಾಡು ಶ್ರೀನಿವಾಸ ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ ಪೂಜ ಕರ್ಮ ವೇಳೆಯಾಯ್ತು ಪುರುಷೋತ್ತಮ ಅತ್ರಿ ಮುನಿ ಮುಂತಾದ ಸಪ್ತ ಋಷಿಗಳು ಆಕಾಶಗಂಗೆಯಿಂದ ತರಲು ಪಾಂಚಜನ್ಯ ಶಂಖದೊಡೆಯ ಪದ್ಮನಾಭನೇ ಎದ್ದೇಳು ಗೋವಿಂದನೇ ವೆಂಕಟೇಶ ಭೂಜಗಕ್ಕೆ ಶುಭ ಮಾಡು ಶ್ರೀನಿವಾಸ ಜಾಜಿಮಲ್ಲೆ ಸೇವಂತಿಗೆ ಹೂಗಳು ಹರಳಿ ಕಾದಿರಲಂಕರಿತೆ ತವ ಪಾದವ ತಂಗಾಳಿ ಸೌಗಂಧ ಚೆಲ್ಲುತ್ತಿರುವುದು ಎದ್ದೇಳು ಗೋವಿಂದನೇ ವೆಂಕಟೇಶ ಭೂಜಗಕ್ಕೆ ಶುಭ ಮಾಡು ಶ್ರೀನಿವಾಸ ಸೂರ್ಯೋದಯ ಶ್ರೀರಾಮ ಪೂಜ ಕರ್ಮ ವೇಳೆಯಾಯ್ತು ಪುರುಷೋತ್ತಮ ಪೂಜ ಕರ್ಮ ವೇಳೆಯಾಯ್ತು ಪುರುಷೋತ್ತಮ. ಕಾಫಿ ಆಡಬೇಕು. ಕಾಫಿ ಎಷ್ಟು ಹಂಗೆ ಆ ಕಡೆ ಹಾಕಿ ತಗೊಂಡೋಗಿರ್ತೀನಿ ನಾನು ಅಲ್ಲಿ ಬೇಡ ಹಾಗೆ ಹಿಡ್ಕೋಬೇಕು ಕೈನ. ಡೂಂಗಿರದ ಬಸ್ಸನ್ನು ಹತ್ತಿ ಬಂದ ಚೌಕರಿ
ಹೋಗು ನೀನಪ್ಪ. ಹೋಗ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಹೆಂಗ ಯಾಕೋ ಹಿಂದ್ಕೊಳ್ತೀರ ಬರ್ರ. ಓ ಪುಟ್ರಾಜಣ್ಣ, ಆಯ್ ಪುಟ್ರಾಜಣ್ಣ ಹೋಗು 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 ಹೋಗು. ರೀ ನಿತ್ತಿ ಅಲ್ರಿ, ನಿತ್ತಿ ಕರ್ಕೊಂಬೋಗ್ರಿ. ನಿತ್ತಿ ಕರ್ಕೊಂಬೋಗ್. ಇವನಲ್ಲ ಅದು ಸೀನಾ. ಬೇಡ ಬಿಡ ನನಗಿದ್ದಾರೆ ಈಗ ರಾಜ್ಕುಮಾರ್ ಡ್ಯಾನ್ಸ್.
ಅವ್ರನ್ನ ಕರ್ಕೊಂಡು ಹೋಗು. ಮುಖಾನೇ ಕಾಣಲ್ಲಪ್ಪ. ನೋಡಲ್ಲಿ ಎಲ್ಲಿ ಕಾಣ್ತಾ ಇದ್ದೆ. ಅಲ್ಲಿ ಮಾಡಾರಲ್ಲ ಬಿಡು, ಇನ್ನೇನ್ಕೆ ಅಲ್ಲಿ ಮಾಡಿದಿರ. ಲೈಟಿಂಗ್ಸ್ ಪೈಪ್, ಅದು ಪೈಪು ಪೈಪು.
ಇದೊಂದು ಕೊಡತ್ತಲ್ಲ ಅವ್ನು ಬಂದ್ಮೇಲೆ ತಿಳಿದ ಮೇಲೆ ತೋರಿಸ್ತಾನೆ ಒಂದು ಇಂಚಲ್ಲಿ ಕೊಟ್ಟೈತೆ ಹಂಗಾಗ ಒಂದ್ಸಲ ಹೆಂಗೆ ಸರಿ ಉಂಡೆಗೆ ಹಾಕೊಂಡು ನಡಿ ನೀವು ಅಲ್ಲ ಒಳ್ಳೇದು ಮಾಡಂತೆ ಹೋಗಿ ಇನ್ನೊಬ್ರು ಹಾಕಿದ್ದೆ ನಾನು
ಹೇಳಿ. ನೋಡ್ ದೊಡ್ಡದಷ್ಟು ಎಷ್ಟೇ ದೊಡ್ಡದ 500 ರೂಪಾಯಿಗಿಂತ ಮೇಲೂ ಆಗಲ್ಲ. ಏನ್ ನಗಿಸ್ತಾ ನೋಡಿ. ಅವ್ರು ಜಾಸ್ತಿ ಬಂತು ಬಂತು ತೆಗಿತಿಲ್ಲ. ನಿಧಿನೇ ಕೊಟ್ಟರು ಕೊಟ್ಟಲ್ಲಿ ಹಿಂದೆ ಜಾಸ್ತಿ ಆಗೋಯ್ತು. ಇಬ್ರಾಳಿ ಲೆಸ್ ಬೇಡ ವಿಡಿಯೋ ಮಾಡ್ತಾರೆ ಇಟ್ಬಿಟ್ಟು ಬಂದ್ಬಿಟ್ರಲ್ಲೇ. ವಿಡಿಯೋದಲ್ಲಿ ಏನಾದರೂ ಅಲ್ಲಿ ಇಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ accept it because I'm trying how much ever I can and thank you. ಇದಾಗಿತ್ತು ಒಂದು ಮೆಮೊರಿಯಬಲ್ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಬೈ. ಮಿಸ್ ಮೀ ಬಟ್ ನಾಟ್ ಟು ಲಾಂಗ್.